ಹಿಡಿಕೋಳದ ಮಡಿವಾಳಪ್ಪನವರು ಬಹುಶಃ ಈ ನಾಡಿನೊಳಗ ದೊಡ್ಡ ಸಿದ್ಧಾಂತ ದೊಡ್ಡ ತತ್ವವನ್ನ ಕೊಟ್ಟು ಹೋಗಿರುವಂತವ್ರು. ನಿನ್ನೆ ದಿವಸ ಪೂಜ್ಯರು ಬಂದು ಬಹಳ ಸುಂದರವಾಗಿರುವಂತ ಮಾತುಗಳನ್ನ ಆಡಿ ಹೋದ್ರು. ನಿನ್ನೆ ದಿವಸ ಬಹಳ ಸುಂದರವಾಗಿರುವಂತ ಮಾತುಗಳನ್ನ ಆಡಿ ಹೋದ್ರು. ಒಬ್ಬ ಮಠಾಧೀಶ, ಒಬ್ಬ ಶಿವಾಚಾರ್ಯರು ಮಾಡುವಂತ ಸಾಧನೆ ಇದೆಯಲ್ಲ, ಬಹುಶಃ ನಾವೆಲ್ಲರೂ ಕೂಡ ಅದನ್ನ ತಿಳ್ಕೊಳ್ಬೇಕು. ಈ ಮನಸ್ಸನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅನಿಸ್ತದೆ ಅಂತಂದ್ರೆ, ನಾವು ಕೂಡ ಅವ್ರಂಗ ಆಗ್ಬೇಕಿತ್ತು ನೋಡ್ರಿ ಅಂತ ಅನಿಸ್ತದ, ಅನಿಸ್ತದ. ಬಹುಶಃ ಎಷ್ಟು ಸಂಕಷ್ಟದೊಳಗ ಪೂಜ್ಯ ಗುರುಗಳು ಎಷ್ಟು ಲಕ್ಷಾಂತರ ಕಿಲೋಮೀಟರ್ ಪ್ರಯಾಣವನ್ನ ಮಾಡಿ ಭಕ್ತರ ಕಡೆ ಹೋಗಿ ಜೋಳಿಗೆ ಹಿಡಿದುಕೊಂಡು ಎಲ್ಲವನ್ನ ತಂದು ಈ ಸುಂದರವಾಗಿರುವಂತ ಕಾರ್ಯಗಳು ಮಾಡುವಂಥದ್ದು ಇದೆಯಲ್ಲ, ಬಹುಶಃ ಅದು ಕೇವಲ ಕಾವ್ಯಧಾರಿಗಳಿಗೆ ಮಾತ್ರ ಬರ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗಿಟ್ಟುಕೊಳ್ಬೇಕು. ಆ ಕಾರಣಕ್ಕಾಗಿ ಬಹುಶಃ ಬಸವಣ್ಣವ್ರು ಬಹಳ ಚಲೋ ಬರೀತಾರ ನೋಡ್ರಿ. 12ನೇ ಶತಮಾನದ ಶರಣರು ಬಹಳ ಚೆನ್ನಾಗಿ ಬರೀತಾರೆ. ಈ ಮನಸ್ಸು ಅನ್ನೋದು ಹೆಂಗ, ಮನುಷ್ಯನ ಮನಸ್ಸು ಅಂದ್ರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನು